ವೆಲ್ಕಮ್ ಬ್ಯಾಕ್. ಇವತ್ತು 9th ಜುಲೈ. 9th ಜುಲೈ ಕ್ವಿಕ್ ಆಗಿ ನಾನು ಲೆವೆಲ್ಸ್ ಮಾರ್ಕ್ ಮಾಡಿದ್ದು ನಿಮಗೆ ಹೇಳ್ತೇನೆ. ಮತ್ತೆ ನನ್ನದು ಇವತ್ತು ನಾನು ಹೇಗೆ ಟ್ರೇಡ್ ಮಾಡುವ ಪ್ಲಾನ್ ಮಾಡಿದ್ದೇನೆ ಅಂತ. ಸೊ ಫಸ್ಟ್ ಆಗಿ ಆ, ಇಲ್ಲಿ ಲೆವೆಲ್ಸ್ ನಾನು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಒಂದು ಅಡಿಷನ್ ಅಂತ ಮಾಡಿದ್ದೇನೆ ಅಂದ್ರೆ ಸ್ವಲ್ಪ ಟೆಸ್ಟಿಂಗ್ಗೋಸ್ಕರ ನಾನು ಯುಟಿಲೈಸ್ ಮಾಡ್ತಿದ್ದೇನೆ. 4 hour ಮತ್ತೆ 1 hour ಅನ್ನು ಆ್ಯಡ್ ಮಾಡಿದ್ದೇನೆ ನಾನು. ಓಕೆ, ಸೊ ಅದರಲ್ಲಿ ಫಸ್ಟ್ ಆಗಿ ನಾನು ಹೇಳೋದಾದ್ರೆ 4 hours ಅಲ್ಲಿ ಆಲ್ಮೋಸ್ಟ್ ಅಪ್ಸೈಡ್ ಮೊಮೆಂಟಮ್ ಅಲ್ಲೇ ಉಂಟು. ಓಕೆ, ಸೊ ಒಂದು ಲೆವೆಲ್ ಮಾರ್ಕ್ ಮಾಡ್ಲಿಕ್ಕೆ ಮಾತ್ರ ನಾನು ಇದೊಂದು ಟೈಮ್ ಫ್ರೇಮ್ ಅನ್ನು ಯೂಸ್ ಮಾಡ್ತಿದ್ದೇನೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಆಗಿ ಆಲ್ರೆಡಿ ಅಪ್ಸೈಡ್ ಮೊಮೆಂಟಮ್ ಅಲ್ಲೇ ಉಂಟು ಮಾರ್ಕೆಟ್. ಓಕೆ, ಸೊ ಹಾಗಾಗಿ ನಾನೊಂದು ಇದೊಂದು ಲೆವೆಲ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಇದು ಲೆವೆಲ್ ನೋಡಿ ಇಲ್ಲಿ ಅಂತಕ್ಕಂದ್ರೆ ಮಲ್ಟಿಪಲ್ ಟೈಮ್ ಅಲ್ಲಿ ಒಂದು ರಿವರ್ಸಲ್ ಬಂದಿದೆ, ಮತ್ತೆ ಇದೊಂದು ಬ್ರೇಕ್ಔಟ್ ಆಗಿ ಒಂದು ಈಗ ವಾಪಸ್ ಬ್ರೇಕ್ಔಟ್ ಆಗಿ ಒಂದು ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಿದ್ದು, ಅದು ಮತ್ತೆ ಸಪೋರ್ಟ್ ಕೂಡ ಬ್ರೇಕ್ ಆಗಿ ಒಂದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಉಂಟು ಇಲ್ಲಿ. ಓಕೆ, ಸೊ ಪ್ಲಾನ್ ಎಂತಂದ್ರೆ ಒಂದು ಅಪ್ಸೈಡ್ ಮೊಮೆಂಟಮ್ ಒಂದು ಟ್ರೇಡ್ ತಗೊಳ್ಳೋ ಪ್ಲಾನ್ ಇತ್ತು. ಸೊ ಇಲ್ಲಿ ನಾನು ಈ ಲೆವೆಲ್ ಅಲ್ಲಿ ಒಂದು ಪ್ರಾಪರ್ ಆಗಿ ಲೆವೆಲ್ ಫಾರ್ಮ್ ಆದ್ರೆ ಮಾತ್ರ ಒಂದು ಟ್ರೇಡ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೇನೆ. ಓಕೆ, ಸೊ ಯಾಕಂದ್ರೆ ನಾನು ಪಾಸ್ಟ್ ಅಲ್ಲಿ ತುಂಬಾ ಲಾಸ್ ಮಾಡ್ಕೊಂಡಿದ್ದೇನೆ ಈ ಟೈಪ್ ಅಲ್ಲಿ. ಓಕೆ, ಯಾಕಂದ್ರೆ ಒಂದ್ಸತಿ ಟೆಸ್ಟ್ ಮಾಡ್ತದೆ, ಮತ್ತೆ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ಸುಮ್ನೆ ಲಿಕ್ವಿಡಿಟಿ ಬ್ರೇಕ್ ಮಾಡೋ ಚಾನ್ಸಸ್ ಕೂಡ ಇರ್ತದೆ. ಲಿಕ್ವಿಡಿಟಿ ಸ್ವೀಪ್ ಮಾಡಿ ಕೂಡ ಮೇಲೆ ಹೋಗುವ ಚಾನ್ಸಸ್ ತುಂಬಾ ಹೈ ಇರ್ತದೆ. ಓಕೆ, ಸೊ ಹಾಗಾಗಿ ನಾನು ಸ್ವಲ್ಪ ಕಾಶಿಯಸ್ ಆಗಿ ಆರಾಮ್ಸೆ ಟ್ರೇಡ್ ಮಾಡ್ತೇನೆ, ಅರ್ಜೆಂಟ್ ಮಾಡೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಈ ವೀಕ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಕೂಡ ಆಗಿದೆ. ಓಕೆ, ನಾನು ನಿಮ್ಗೆ ತೋರಿಸಿದೆ ಅಲ್ವಾ, ಆಲ್ರೆಡಿ ಒಳ್ಳೆ ಪ್ರಾಫಿಟ್ ಕೂಡ ಮಾಡಿದ್ದೇನೆ ನಾನು. ಅದನ್ನು ಸುಮ್ಮನೆ ಅನ್ನೆಸೆಸರಿ ಡೌಟ್ಫುಲ್ ಟ್ರೇಡ್ ಅಲ್ಲಿ ನಂಗೆ ಕಳ್ಕೊಳ್ಳುವ ಆಸೆ ಇಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿ ನಾನು ಕ್ಲಿಯರ್ ಆಗಿ ಈ ಲೆವೆಲ್ ಅನ್ನು ವೇಟ್ ಮಾಡ್ತೇನೆ. ಮತ್ತೆ ಇದೊಂದು ಕೀ ಲೆವೆಲ್ ಆಗಿ ಕೂಡ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಇದು ಯಾಕೆ ಮಾರ್ಕ್ ಮಾಡಿದ್ದೇನೆ ಅಂದ್ರೆ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಕೂಡ ಒಂದು ಸ್ಟ್ರಾಂಗ್ 4 hour ಟೈಮ್ ಫ್ರೇಮ್ ಇದು ರೆಸಿಸ್ಟೆನ್ಸ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು 4 hours ಟೈಮ್ ಫ್ರೇಮ್ ಅಲ್ಲಿ ರೆಸಿಸ್ಟೆನ್ಸ್ ಆಗಿ ಕೂಡ ಆಕ್ಟ್ ಮಾಡುವ ಚಾನ್ಸಸ್ ತುಂಬಾ ಹೈ ಉಂಟು ಇಲ್ಲಿ. ಓಕೆ, ಒಂದು ನಾನು ಅಬ್ಸರ್ವ್ ಎಂತ ಮಾಡಿದ್ದೇನೆ ಅಂದ್ರೆ 4 hour ಅಂದ್ರೆ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಲೆವೆಲ್ಸ್ ಇರ್ತಾವಲ್ವಾ, ತುಂಬಾ ಇಂಪಾರ್ಟೆಂಟ್ ಆಗಿ ರೋಲ್ ಪ್ಲೇ ಮಾಡ್ತದೆ ಮಾರ್ಕೆಟ್ ಅಲ್ಲಿ. ಓಕೆ, ಸೊ ಯಾಕಂದ್ರೆ ನಾನು ನಿನ್ನೆದೇ ಟ್ರೇಡ್ ನೋಡ್ಬೋದು, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಿನ್ನೆ ಟ್ರೇಡ್ ಅಲ್ಲಿ ಆ, ಹೇಗೆ ರಿಯಾಕ್ಟ್ ಮಾಡಿತ್ತಂತ ಪ್ರೈಸ್. ಓಕೆ, ಹಾಗಾಗಿ ಇಲ್ಲಿ ಒಂದು ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ 4 hour ಟೈಮ್ ಫ್ರೇಮ್ ಅಲ್ಲಿ ಒಂದೊಂದು ಲೆವೆಲ್ ನೋಡ್ಬೋದು ನೀವು ಇಲ್ಲಿ. ರೆಫರೆನ್ಸ್ ಇದ್ರ ಮತ್ತೆ ಇದು ರೆಫರೆನ್ಸ್ ಮತ್ತೆ ಇದು ರೆಫರೆನ್ಸ್ ಇಟ್ಕೊಂಡು ನಾನು ಒಂದು ಲೆವೆಲ್ ಮಾರ್ಕ್ ಮಾಡಿದ್ದೇನೆ. ಓಕೆ, ಸೊ ಹಾಗಾಗಿ ಮೇ ಬಿ ಒಂದು ವೇಟ್ ಮಾಡಿ ನೋಡಬೇಕು ಈ ಲೆವೆಲ್ ಅಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ. ಅದರ ಪ್ರಕಾರ ಒಂದು ನಾನು ಡಿಸಿಷನ್ ತಗೊಳ್ತೇನೆ. ಓಕೆ, ಸೊ ಮೇ ಬಿ ಇಲ್ಲಿ ಬಂದು ಒಂದು ಪ್ರಾಪರ್ ಆಗಿ ರಿಜೆಕ್ಷನ್ ಕೊಟ್ಟು ಮತ್ತೆ ಎಂಟ್ರಿ ಒಂದು ಅಪರ್ಚುನಿಟಿ ಕೊಟ್ರೆ ನಾನೊಂದು ಟ್ರೇಡ್ ತಗೊಳ್ತೇನೆ. ಓಕೆ, ಇಲ್ಲಿದ್ರೆ ಜಸ್ಟ್ ಇಗ್ನೋರ್ ಮಾಡ್ತೇನೆ. ಸೊ ಇಲ್ಲಿ ನಾನು ಎಂತಕ್ಕೆ ಹೇಳಿದ್ದೇನೆ ಅಂದ್ರೆ ಇಲ್ಲಿ ನೋಡ್ಬೋದು ಮಲ್ಟಿಪಲ್ ಟೈಮ್ ಆಗಿ ಒಂದು ಅಪ್ಸೈಡ್ ಮೊಮೆಂಟಮ್ ಅಲ್ಲೇ ಒಂದು ಫ್ಯೂಯಲ್ ಅಂದ್ರೆ ಮೇಲೆ ಹೋಗುವ ಚಾನ್ಸಸ್ ತುಂಬಾ ಹೈ ಪಾಸಿಬಿಲಿಟಿ ಬರ್ತಾ ಉಂಟು. ಯಾಕಂದ್ರೆ ಎನರ್ಜಿ ಫ್ಯೂಯಲ್ ಬಂದಿದೆ ಇಲ್ಲಿ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಒಂದು ಲಿಕ್ವಿಡಿಟಿ ಸ್ವೀಪ್ ಮಾಡಿ ಮೇಲೆ ಹೋಗ್ತಾ ಉಂಟು. ಓಕೆ, ಹಾಗಾಗಿ ನಾನು ನನ್ನ ವ್ಯೂ ಪ್ರಕಾರ ಒಂದು ಅಪ್ಸೈಡ್ ಮೊಮೆಂಟಮ್ ಅಲ್ಲೇ ನಾನು ವ್ಯೂ ನೋಡ್ತಿದ್ದೇನೆ. ಓಕೆ, ಸೊ ಇಲ್ಲಿ ಒಂದು ಹೇಗಂದ್ರೆ ಇನ್ನೊಂದ್ಸತಿ ಸ್ವಲ್ಪ ದೊಡ್ಡ ಕ್ಯಾಂಡಲ್ ಮಾಡಿ ಒಂದು ವಾಪಸ್ ಒಂದು ಪುಲ್ ಬ್ಯಾಕ್ ಕೊಟ್ರೆ ಒಂದು ಪ್ಲಾನ್ ಮಾಡ್ತೇನೆ. ಓಕೆ, ಇಲ್ಲಿದ್ರೆ ನಾನು ನೋಡ್ತೇನೆ ಹೇಗೆ ಅಂತ. ಇಲ್ಲಿ ನೋಡ್ಬೋದು ಈ ಲೆವೆಲ್ ಅಲ್ಲಿ ಕೂಡ ಒಂದು ಈಗ 30 minute ಅಲ್ಲಿ ರಿಜೆಕ್ಷನ್ ಕೂಡ ತಗೊಳ್ತಾ ಉಂಟು. ಓಕೆ, ಸೊ ಗೊತ್ತಿಲ್ಲ, ಮೇ ಬಿ ಸಣ್ಣ ಸಣ್ಣ ಟ್ರೇಡ್ ಸಿಗ್ಬೋದು. ಓಕೆ, ಅಂದ್ರೆ ಒಂದು ಇಮಿಡಿಯೇಟ್ ಆಗಿ ಒಂದು ಟ್ರೇಡ್ ತಗೊಂಡು ಒಂದು ಸಣ್ಣ ಪುಲ್ ಬ್ಯಾಕ್ ಕೊಟ್ಟು ಮೇಲೆ ಹೋಗ್ತಲ್ವಾ, ಇದು ಅಪರ್ಚುನಿಟಿ ತಗೊಳ್ಬೋದು. ಆದ್ರೆ ಸುಮ್ಮನೆ ರಿಸ್ಕ್ ಅಂತ ನಾನು ಅವಾಯ್ಡ್ ಮಾಡ್ತೇನೆ. ಓಕೆ, ನೋಡುವ ಹೇಗೆ ಔಟ್ಕಮ್ ಕೊಡ್ತಾ ಅಂತ. ಅದರ ಪ್ರಕಾರ ನಾನು ಡಿಸಿಷನ್ ತಗೊಳ್ತೇನೆ. ಓಕೆ, ಸುಮ್ಮನೆ ಅರ್ಜೆಂಟ್ ಅಲ್ಲಿ ಟ್ರೇಡ್ ತಗೊಳ್ಳೋದಿಲ್ಲ. ಓಕೆ, ನೋಡುವ, ಅಪ್ಡೇಟ್ ಮಾಡ್ತೇನೆ ನಿಮಗೆ ಹೇಗೆ ಔಟ್ಕಮ್ ಕೊಡ್ತಾ ಅಂತ. ಅದರ ಪ್ರಕಾರ ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ. ಓಕೆ, ಓಕೆ, ಇಲ್ಲೊಂದು ಟ್ರೇಡ್ ತಗೊಂಡಿದ್ದೆ ಅಲ್ವ ನಾನು, ಅದು ಆ್ಯಕ್ಚುಲಿ ಸ್ಟಾಪ್ ಲಾಸ್ ಹಿಟ್ ಆಯಿತು. ಸೊ ಆ್ಯಕ್ಚುಲಿ ಅದು ಹೇಳಿದಾಗೆ ಸ್ವಲ್ಪ ಡೈಸಿ ಟ್ರೇಡ್ ಆದರೆ ಕೂಡ ಒಂದು ರಿಸ್ಕ್ ತಗೊಳ್ಬೇಕಿತ್ತು ನನಗೆ. ಯಾಕಂದರೆ ಇಲ್ಲಿ ಮಲ್ಟಿಪಲ್ ರಿಜೆಕ್ಷನ್ ಇತ್ತಲ್ವ, ಇಲ್ಲಿ ಮಲ್ಟಿಪಲ್ ರಿಜೆಕ್ಷನ್ ಇತ್ತು. ಹಾಗಾಗಿ ಒಂದು ನೋಡುವ ಅಂತ ನಾನು ತಗೊಂಡೆ ಟ್ರೇಡ್. ಆದರೆ ಇದು ಸ್ಟಾಪ್ ಲಾಸ್ ಹಿಟ್ ಆಯಿತು, ತೊಂದರೆ ಇಲ್ಲ. ಅದು ಸಣ್ಣದು ಅಂತ ಹೇಳ್ಬೋದು, ಸಣ್ಣದೊಂದು ರಿಸ್ಕ್ ತಗೊಂಡಿದೆ. $0.01 ಅಷ್ಟು ಲಾಸ್ ಆಯಿತು. ಆದರೆ ಈಗ ನನ್ನ ನೆಕ್ಸ್ಟ್ ಪ್ಲಾನ್ ಎಂತ ಅಂದರೆ ಇಲ್ಲಿ ಈ ಲೆವೆಲಲ್ಲಿ ಇದು 4 hours ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್. ಓಕೆ, ಇಲ್ಲಿ ಈಗ ಹೇಗೆ ಪ್ರೈಸ್ ರಿಯಾಕ್ಟ್ ಮಾಡ್ತಾ ಅಂತ ನಾನು ವೆಯ್ಟ್ ಮಾಡ್ತಿದ್ದೇನೆ. ಇಲ್ಲೆಲ್ಲ ಆದರೆ ನನಗೆ
ಒಂದು ಪ್ರಾಪರ್ ಸೆಟಪ್ ಫಾರ್ಮ್ ಆದರೆ ಒಂದು ಟ್ರೇಡ್ ತಗೊಳ್ಳುವ ಒಂದು ಪ್ಲ್ಯಾನ್ ಮಾಡ್ತೇನೆ. ಓಕೆ, ಆದರೆ ಒಂದು ಪ್ರಾಪರ್ ರಿಜೆಕ್ಷನ್ ಬೇಕು ನನಗೆ. ಸೊ ಆಗನೇ ನಾನು ಒಂದು ಟ್ರೇಡ್ ಪ್ಲ್ಯಾನ್ ಮಾಡ್ತೀನಿ. ಈಗ ಕರೆಂಟ್ ಸಿಚುವೇಶನ್ ಪ್ರಕಾರ ಒಂದು ಸ್ಟ್ರಾಂಗ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿದೆ. ಬಯಸ್ ಆಕ್ಟಿವ್ ಇದ್ದಾರೆ ಇಲ್ಲಿ, ನೋಡ್ಬೋದು ಇಲ್ಲಿ ನೀವು. ಒಂದು ಸ್ಟ್ರಾಂಗ್ ಕ್ಯಾಂಡಲ್ಸ್ ಕೂಡ ಫಾರ್ಮ್ ಆಗ್ತಾ ಉಂಟು. ಆದರೆ ಒಂದು ವೆಯ್ಟ್ ಆ್ಯಂಡ್ ವಾಚ್ ಮಾಡ್ತೇನೆ ನಾನು, ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ಅದರ ಪ್ರಕಾರ ಒಂದು ಡಿಸಿಷನ್ ತಗೊಳ್ತೇನೆ. ಓಕೆ, ಸೊ ಇಲ್ಲಿ ಒಂದು ಟ್ರೇಡ್ ತಗೊಂಡಿದ್ದೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ ಇದು. ಓಕೆ, ಒಂದು ಟ್ರೇಡ್ ಇಲ್ಲಿ ತಗೊಂಡೆ. ಅದು ಆ್ಯಕ್ಚುಲಿ ಸೆಲೆಕ್ಟ್ ಆಯಿತು. ಲೋ ಕಾನ್ಫಿಡೆನ್ಸ್ ಟ್ರೇಡ್ ಇತ್ತು. ಮತ್ತು 0.01 ಲಾಟ್ ಸಣ್ಣ ಲಾಟಲ್ಲಿ ತಗೊಂಡಿದ್ದೆ. ಓಕೆ, ನನ್ನದು ಆ್ಯಕ್ಚುಲಿ ಈ ವಾರದಲ್ಲಿ 2 ಅಕೌಂಟ್ ಸೇರಿ ಆಲ್ಮೋಸ್ಟ್ $80 ಅಷ್ಟು ಪ್ರಾಫಿಟ್ ಆಗಿತ್ತು. ಅದರಲ್ಲಿ ನಾನು 2 ರಿಸ್ಕ್ ತಗೊಂಡೆ. ಓಕೆ, ಸೊ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ನಾನು ನಿಮಗೆ ಹೇಳಿದೆ ಆಲ್ಮೋಸ್ಟ್ $11 ಅಷ್ಟು ಲಾಸ್ ಆಯಿತು. ಇನ್ನೊಂದಲ್ಲಿ ಕೂಡ $11 ಆಯಿತು. ಓಕೆ, ಇನ್ನೊಂದಲ್ಲಿ ನಾನು ಟ್ರೇಡ್ ತಗೊಂಡಲ್ಲ, ಅದು ಕೂಡ ಸ್ಟಾಪ್ ಲಾಸ್ ಹಿಟ್ ಆಯಿತು. ಓಕೆ, ಅದು ಆ್ಯಕ್ಚುಲಿ ಈ ಲೆವೆಲಲ್ಲಿ ಇದು. ಓಕೆ, ಸೊ ಇದು ಲಾಜಿಕ್ ಎಂತ ಆಯ್ತಂದರೆ 4 ಅವರ್ಸಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ತಗೊಳ್ತಿತ್ತು. ಮತ್ತು ಇನ್ನೊಂದೆಂತ ಅಂದರೆ ಲೆವೆಲ್ ಆಲ್ಮೋಸ್ಟ್ 4 ಅವರ್ ಲೆವೆಲಲ್ಲಿ ನಾನೊಂದು ತಗೊಂಡೆ ಟ್ರೇಡ್. ಓಕೆ, ಸೊ ಆ್ಯಕ್ಚುಲಿ ಸ್ವಲ್ಪ ಅರ್ಲಿ ಆಯಿತು. ಮತ್ತು ಲಾಜಿಕಲಿ ನೋಡಿದ್ರೆ ನಾನು ರೂಲ್ಸ್ ಕೂಡ ಬ್ರೇಕ್ ಮಾಡಿದೆ. ಓಕೆ, ಸೊ ಎಂತಕ್ಕಂದರೆ ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೊಮೆಂಟಮ್ ಆಯಿತು ನೋಡಿ, ಇಲ್ಲಿ ಅಪ್ಸೈಡ್ ಮೊಮೆಂಟಮ್ ಆಯಿತು. ಓಕೆ, ಸೊ ಒಂದು ಎಂತಂದರೆ 30 ಮಿನಿಟ್ಸ್ ಪ್ರಕಾರ ಒಂದು ಈ ಲೆವೆಲ್ ಬ್ರೇಕ್ ಆದರೆ ಒಂದು ಟ್ರೇಡ್ ತಗೊಳ್ಳೋ ಪ್ಲ್ಯಾನ್ ಮಾಡ್ಬೋದಿತ್ತು, ಒಂದು ಶಾರ್ಟ್ ಟ್ರೇಡ್ ಟೈಪ್. ಮತ್ತು ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಅರ್ಲಿ ಕೂಡ ಆಯಿತು. ಓಕೆ, ಮತ್ತು ಇಲ್ಲಿ ಇದು ಸ್ಟ್ರಾಂಗ್ ಬೈಯರ್ಸ್ ಕೂಡ ಇದ್ದ ಕಾರಣ ಅದು ಒಳ್ಳೆ ಐಡಿಯಾ ಅಲ್ಲ ಟ್ರೇಡ್ ತಗೊಳ್ಳಿಕ್ಕೆ. ಓಕೆ, ಸೊ ಹಾಗಾಗಿ ಇದು ಕೂಡ ಒಂದು ಸ್ಟಾಪ್ ಲಾಸ್ ಹಿಟ್ಟಾಯಿತು. ಓಕೆ, ಆದರೆ ಒಂದು ವಿಷಯ ಅಂತಂದರೆ ಇದಕ್ಕಿಂತ ಬೆಟರ್ ಟ್ರೇಡ್ ಅಂದರೆ ಇದು. ಓಕೆ, ಇಲ್ಲಿ ಇದು ಬೆಟರ್ ಟ್ರೇಡ್ ಇತ್ತು ಆ್ಯಕ್ಚುಲಿ. ಓಕೆ, ಸೊ ಯಾಕಂದರೆ ಒಂದು ಮ್ಯಾಕ್ಸ್ ಪಾಯಿಂಟಿಗೆ ಹೋಗಿ, ಅಂದರೆ ಮ್ಯಾಕ್ಸಿಮಮ್ ಲೆವೆಲ್ಲಿಗೆ ಹೋಗಿ ಒಂದು ಡಬಲ್ ಟಾಪ್ ಮಾಡಿ ಕೂಡ ಒಂದು ಡೌನ್ ಸೈಡ್ ಮೊಮೆಂಟಮ್ ಇದೆ. ಮತ್ತು ಇದು ನೋಡ್ಲಿಕ್ಕೆ ಹೋದರೆ ಇಲ್ಲಿ ಎಂಟರ್ ಆದರೆ ಅಟ್ಲೀಸ್ಟ್ ಸ್ವಲ್ಪ ಲಾಂಗ್ ಟೈಮಲ್ಲಿ ಒಂದು ಔಟ್ಕಮ್ ಕೊಡ್ತಿತ್ತು. ಅದ್ರಕ್ಕೂ ಇಟ್ಸ್ ಬೆಟರ್. ಓಕೆ, ನೋಡಿ. ಓಕೆ, ಸೊ ಬೇಸಿಕಲಿ ನಮ್ಮದು ನಾನೆಂತ ಮಾಡೋದಂದರೆ ಅಟ್ಲೀಸ್ಟ್ 2 to 3 hours ಮ್ಯಾಕ್ಸ್. ಓಕೆ, ಹೋಲ್ಡಿಂಗ್, ಮತ್ತು ನಾನು ಎಕ್ಸಿಟ್ ಆಗ್ತೇನೆ. ಓಕೆ, ಸೊ ಇದಾಗಿತ್ತು 4 hours ಟೈಮ್ ಫ್ರೇಮಲ್ಲಿ ಒಂದು ಅಂದರೆ ಲೆವೆಲ್ಸ್ ಪ್ರಾಪರ್ ಇತ್ತು. ಆದರೆ ಒಂದು ಮಿಸ್ಟೇಕ್ ಎಂತ ಆಯ್ತು ಅಂದರೆ ಅರ್ಜೆಂಟ್ ಮಾಡಿದೆ. ಓಕೆ, ಸ್ವಲ್ಪ ಪೇಷನ್ಸ್ ಮಿಸ್ ಆಯ್ತು ಇಲ್ಲಿ. ಅರ್ಜೆಂಟಲ್ಲಿ ಎಂಟರ್ ಆಗಿದೆ. ಓಕೆ, ಸೊ ತೊಂದರೆ ಇಲ್ಲ, ನೋಡುವ ನಾಳೆ ಶುಕ್ರವಾರ ಹೇಗೆ ಟ್ರೇಡ್ ಸಿಗ್ತದೆ ಅಂತ. ಇದು ಸ್ಕ್ರೀನ್ಶಾಟ್ ಕೂಡ ನಿಮಗೆ ಶೇರ್ ಮಾಡ್ತೇನೆ, 2 ಟ್ರೇಡ್ ಇದು ಕೂಡ. ಓಕೆ, ಬಾಯ್, ಟೇಕ್ ಕೇರ್ ಆ್ಯಂಡ್ ಟ್ರೇಡ್ ಸೇಫ್.